ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಡೇಸ್ ನಾನು ಮತ್ತೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಿನ ನನಗೆ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ನನ್ನ ಎಕ್ಸಾಮ್ಸು ರನ್ನಿಂಗಲ್ಲಿತ್ತು. ಸೊ ಹೀಗಾಗಿ ನನಗೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಬೆಳಗ್ಗೆದು ರೂಟೀನ್ಸ್ ಏನೇನಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಟಿಫಿನ್ ಮಾಡಿ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಅಮ್ಮನ ಮನೆ ಕಡೆಗೆ ಬಂದೆ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮನೆ ಕಡೆಯಿಂದ ನನಗೆ ಇವತ್ತು ಬೈಕೆ ಊಟ ತೊಗೊಂಬರೋದಿತ್ತು. ಸೊ ಹೀಗಾಗಿ ನಮ್ಮ ಮನೆಗೆ ಬಂದಿದ್ದೆ. ಸೊ ನಾನು ಹೋಗಿ ಒಂದು 2 hours ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಮನೆ ಕಡೆಯವರೆಲ್ಲ ಬಂದರು. ಸೊ ಇಷ್ಟೊಂದೆಲ್ಲ ಐಟಮ್ಸ್ನ ತೊಗೊಂಬಂದಿದ್ರು. ನನಗೆ 2 ಸಾರಿ ತೊಗೊಂಡು ಬಂದಿದ್ರು. ಸೊ ಐ ವಾಸ್ ಕನ್ಫ್ಯೂಸ್ಡ್, ಯಾವ್ದು ಉಟ್ಕೋಬೇಕು ಯಾವ್ದು ಬಿಡಬೇಕು ಅಂಥೇಳಿ. ಸೊ ಗ್ರೀನ್ ಫಸ್ಟ್ ಟ್ರೈ ಮಾಡಿದೆ, ಅದು ಯಾಕೋ ಸ್ವಲ್ಪ ಇಚ್ಚಿಂಗ್ ಅನಿಸಿತ್ತು. ಸೊ ಅದನ್ನು ಮತ್ತೆ ತೆಗೆದು ಓಕೆ ಪಿಂಕ್ ಉಟ್ಕೊಳ್ಳೋಣ, ಸ್ವಲ್ಪ ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಉಟ್ಕೊಂಡೆ. ಫೈನಲಿ ನಾನು ಈ ಥರ ರೆಡಿ ಆಗಿದ್ದೆ. ಆಮೇಲೆ ಈ ಕಡೆ ಹಳ್ಳಿ ಕಡೆಗೆಲ್ಲ ಅಕ್ಕಪಕ್ಕದವ್ರನ್ನೆಲ್ಲ ಕರೆಯೋದು, ಆಮೇಲೆ ಆರತಿ ಎಲ್ಲ ಮಾಡಿಸೋದು, ಈ ಥರ ಎಲ್ಲ ಫಂಕ್ಷನ್ ಇಟ್ಕೊಂಡಿದ್ರು. ಸೊ ನನಗೂ ಕೂಡ ಅದೇ ಥರ ಮಾಡಿದರು. ಆಮೇಲೆ ಏನೇನೆಲ್ಲ ಊಟ ತೊಗೊಂಡು ಬಂದಿದ್ರು ಸೊ ಅದನ್ನೆಲ್ಲನೂ ಒಂದು ತಟ್ಟೆಲಿ ಹಾಕ್ಕೊಟ್ಟು ಸ್ವಲ್ಪ ಟೇಸ್ಟ್ ಮಾಡು ಅಂತ ಹೇಳಿಬಿಟ್ಟು ಕೂಡ ಕೊಟ್ಟಿದ್ದರು. ಅದಾದಮೇಲೆ ತಂದಿರೋವಂಥ ಊಟನ ಅಕ್ಕಪಕ್ಕದವ್ರ ಮನೆಯವರಿಗೆ ಸ್ವಲ್ಪ ಅದನ್ನು ತೊಗೊಂಬಂದಿರೋದನ್ನು ಹಂಚ್ತಾರೆ. ಸೊ ಅವ್ರಿಗೂ ಕೊಡ್ತಾರೆ. ಸೊ ಅದೆಲ್ಲ ಆಗಿದ್ಮೇಲೆ ನನಗೆ ಆರತಿ ಮಾಡೋಕ್ಕೆಲ್ಲ ಶುರು ಮಾಡಿದರು. ಸೊ ಈ ಆರತಿ ಎಲ್ಲ ಮಾಡುವಾಗ ಈ ಹಳ್ಳಿ ಕಡೆಗೆ ಸಿಚುವೇಶನ್ ತಕ್ಕ ಹಾಗೆ ತುಂಬ ಒಳ್ಳೆ ಸಾಂಗ್ಸ್ನ ಹೇಳ್ತಾರೆ. ಲೈಕ್ ನೀವು ಪ್ರೆಗ್ನೆಂಟ್ಸ್ ಇದ್ದರೆ ಸೊ ಅದ್ರ ಮೇಲೆ ಕೆಲವೊಂದಿಷ್ಟು ಹಾಡುಗಳ್ನ ಹೇಳಿದ್ರು. ಕೇಳೋದಕ್ಕೆ ತುಂಬ ಅರ್ಥ ಇದ್ವು ಕೆಲವೊಂದಿಷ್ಟು ಹಾಡುಗಳು. ಆಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅದೆಲ್ಲ ಕೇಳೋದಕ್ಕೆ ಹಾಡುಗಳ್ನ. ಸೊ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಫೈನಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಐಟಮ್ಸ್ ಇತ್ತು. ರೊಟ್ಟಿ, ಚಪಾತಿ, ಒಂದು 3-4 ಥರದ ಚಟ್ನಿ, 2-3 ಥರದ ಪಲ್ಯ, ಮೊಸರು, 2 ಥರ ರೈಸು, ಆಮೇಲೆ ಚಕ್ಕಲಿ, ಕೋಡುಬಳೆ, 2 ಥರ ಸ್ವೀಟ್ಸು, ಈ ಥರ ತುಂಬಾ ವೆರೈಟೀಸ್ ಇತ್ತು. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ನಗಾಡಿದ್ವಿ, ತುಂಬ ದಿನಕ್ಕೆ ಸೇರಿದ್ದೀವಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಅವರಿಗೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂಥೇಳಿ ನಾವು ಮನೆಯಲ್ಲಿ ಮಿರ್ಚಿ ಮತ್ತು ಮಂಡಕ್ಕಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಿರ್ಚಿ ಮಂಡಕ್ಕಿಗೆ ಇಲ್ಲೆಲ್ಲರೂ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ಚೆನ್ನಾಗಿತ್ತು. ಎಲ್ಲರೂ ಸೇರಿ ಅಡುಗೆ ಮಾಡೋದು, ಈ ಫಂಕ್ಷನ್ ಮಾಡೋದು ಒಂಥರ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವರೆಲ್ಲ ಬಂದಿರೋದು, ಈ ಥರ ಬೈಕೆ ಊಟ ತೊಗೊಂಡು ಬಂದಿರೋದು, ಆಮೇಲೆ ಲಾಸ್ಟಿಗೆ ಎಲ್ಲರೂ ಕೂತ್ಕೊಂಡು ಮಿರ್ಚಿ ಬಜ್ಜಿ ತಿಂದ್ಕೊಂಡು ಮಂಡಕ್ಕಿ ತಿಂದ್ಕೊಂಡು ಚಹಾ ಎಲ್ಲ ಕುಡಿಯೋದು, ಫನ್ನಾಗಿ ಮಾತಾಡೋದು, ತುಂಬ ದಿನ ಆದಮೇಲೆ ಸೇರಿದ್ವಿ ಅಂತ ಹೇಳ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫೈನಲಿ ದೇ ವರ್ ರೆಡಿ ಟು ಗೋ ದೇರ್ ಪ್ಲೇಸ್. ಅವ್ರವ್ರ ಊರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದರು. ಸೊ ಅದೆಲ್ಲ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು. ಬೆಳಗ್ಗೆಯಿಂದ ಮನೆಯೆಲ್ಲ ಫುಲ್ ಗದ್ದಲ ಆಗಿತ್ತು. ಒಂಥರ ಚೆನ್ನಾಗಿತ್ತು. ಸೊ ಫೈನಲಿ ಅವರೆಲ್ಲ ಹೊರಟರು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಯಾರೆಲ್ಲ ನನ್ನ ಈ ವ್ಲಾಗ್ನ ನೋಡಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮೈ ಚಾನಲ್. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.